ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಸೊ ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿವಸ ಫೋಟೋದಲ್ಲಿ ನೋಡಿದ್ರಿ, ವಿಡಿಯೋದಲ್ಲಿ ನೋಡ್ತಿದ್ರಿ. ಇವತ್ತು ಈ ಬೋರ್ಡ್ ಮೇಲೆ ಇರೋ ಎಷ್ಟೋ ಫೋಟೋಸ್ ಎಲ್ಲ ನೋಡಿರ್ತೀರ. 5 kg, 15 kg, 20 kg, 25 kg, 30 kg, 40 kg ಅಂತ. ಸೊ ಅದನ್ನು ಇವತ್ತು ಯಾರು ವೆಯ್ಟ್ ಲಾಸ್ ಆಗಿದ್ದಾರೆ ಮತ್ತು ಅವರು ಹೆಲ್ತ್ ಎಷ್ಟು ಬೆಟರ್ ಆಗಿದೆ, ಸೊ ಅದನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಿದ್ದೀನಿ ಇವತ್ತು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಈ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಕೊಡಿ. ಇನ್ಯಾಕ್ತಡ ಲೈಕ್ ಕೊಟ್ರ ಶುರು ಮಾಡೋಣ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಜೊತೆಗೆ ಫಿಲಿಕ್ಸ್ ಅಂತ ಅವ್ರ ಹೆಸರು. ಸೊ ಅವ್ರ ಏಜ್ ಎಲ್ಲ ಲಾಸ್ಟಲ್ಲಿ ಹೇಳ್ತಾರೆ. ಸೊ ಬೋರ್ಡಲ್ಲಿ ಇದೆ ನೋಡಿ, 12 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅವರು ಕೂಡ 12 kg ವೆಯ್ಟ್ ಲಾಸ್ ಆಗಿ ಈಗ ಐಡಿಯಲ್ ವೆಯ್ಟ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನಾನು ಕೊಡೋ ಕೋಚಿಂಗಿಂದ ಅವ್ರು ಹೆಂಗೆ ಆದರು, ಜೊತೆಗೆ ಯಾವ ರೀತಿ ವೆಯ್ಟ್ ಲಾಸ್ ಎಲ್ಲ ಆದರು, ಯಾವ ರೀತಿ ಕೋಚಿಂಗ್ ಅವ್ರಿಗೆ ಎಷ್ಟು ಹೆಲ್ಪ್ ಆಯಿತು, ಸೊ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ಇವಾಗ ಐಡಿಯಲ್ ವೆಯ್ಟಲ್ಲಿ ಇದ್ದಾರಲ್ಲ, ಸೊ ಹೆಂಗೆ ಮೇಂಟೈನ್ ಎಲ್ಲ ಮಾಡ್ತಿದ್ದಾರೆ, ಸೊ ಅದನ್ನೆಲ್ಲ ಅವ್ರ ಬಾಯೆಲ್ಲ ಕೇಳೋಣ. ಓಕೆನಾ? ಶುರು. ನನ್ನ ಹೆಸರು ಫೆಲಿಕ್ಸ್ ಅಂತ. ನಾನು BHLಲ್ಲಿ ಸರ್ವಿಸ್ ಮಾಡಿ 60 ಇಯರ್ಸ್ಗೆ ರಿಟೈರ್ಡ್ ಆದೆ. 8 ತಿಂಗಳ ಹಿಂದೆ ನಮ್ಮ ವಿನಯ್ ಪ್ರಸಾದ್ ಅನ್ನೋರು ವೆಲ್ನೆಸ್ ಕೋಚ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ನನಗೆ ಮಾತಾಡ್ಸಿದ್ರು. ಅವರು ನೀವು ಒಂದು ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿಕೊಂಡು ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಐಡಿಯಲ್ ವೆಯ್ಟಲ್ಲಿ ಇರ್ಬೋದಲ್ಲ, ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದಲ್ಲ ಅಂತ ಹೇಳಿದ್ರು. ಆಯಿತು ಅಂತ ನಾನು ಅವ್ರ ವೆಲ್ನೆಸ್ ಸೆಂಟ್ರಿಗೆ ಹೋದೆ. ಅಲ್ಲಿ ನಾನು ಅಂದ್ಕೊಂಡಿದ್ದೆ ನಾನು ವೆಯ್ಟ್ ಎಲ್ಲ ಐಡಿಯಲ್ ವೆಯ್ಟಲ್ಲಿ ಕರೆಕ್ಟಾಗಿರ್ತೀನಿ. ನಾನು ಅಥ್ಲೆಟ್ ಆಗಿದ್ದೆ ಮುಂಚೆ, ಸೊ ಅದರಿಂದ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ವೆಯ್ಟ್ ಎಲ್ಲ ಕರೆಕ್ಟಾಗಿರ್ಬೋದು, ಹಾಗೆ ನಂದು ಹೆಲ್ತ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಅವರು ಚೆಕ್ ಮಾಡಿದಾಗ ನಂದು ವೆಯ್ಟ್ ಒಂದು 12 kg ಜಾಸ್ತಿ ಇತ್ತು. ಹಾಗೆ ಹೊಟ್ಟೆನೂ ಹಸಿತಾ ಇರಲಿಲ್ಲ. ಇದನ್ನು ತೊಗೊಂಡು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ನಾರ್ಮಲಾಗಿ ಏನು ಮಾಡ್ತೀರೋ ಅದನ್ನೆಲ್ಲ ಮಾಡಿ ಅಂತ ಹೇಳಿದ್ರು. ಆವತ್ತಿನ ದಿನ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಬಾಡಿಯೆಲ್ಲ ಆ್ಯಕ್ಟಿವ್ ಆಗಿತ್ತು, ಎನರ್ಜೆಟಿಕ್ ಆಗಿದ್ದೆ. ಮಧ್ಯಾಹ್ನ ಚೆನ್ನಾಗೇ ಊಟ ಮಾಡಿದೆ. ಮೊದಲು ಅಷ್ಟೊಂದು ಹೊಟ್ಟೆ ಹಸಿತಾ ಇರಲಿಲ್ಲ. ಆವತ್ತಿನ ದಿನ ನನಗೇಗೋ ತುಂಬ ಹೊಟ್ಟೆ ಹಸಿಗೆ ಸ್ಟಾರ್ಟ್ ಆಯಿತು. 1 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗೇ ಊಟ ಮಾಡಿದೆ. ಆಮೇಲೆ ರಾತ್ರಿ ಒಳ್ಳೆ ನಿದ್ದೆ ಬಂತು. ಆಮೇಲೆ ನೆಕ್ಸ್ಟ್ ಡೇಯಿಂದ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಶುರು ಮಾಡಿದೆ. ನಾನು ಶೇಕ್ ಕಂಟಿನ್ಯೂ ಮಾಡಿದೆ. ಸೊ ಈ ಥರ ಶೇಕ್ ತೊಗೊಳ್ತಾ 1 ತಿಂಗಳಲ್ಲಿ ನಂದು ವೆಯ್ಟ್ 5 kgs ಡೌನ್ ಆಯಿತು. ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ವೆಯ್ಟ್ ಲಾಸ್ ಆಗಿಬಿಟ್ಟು ಬಾಡಿ ಒಳ್ಳೆ ಫ್ರೀಯಾಗಿ ಅನಿಸ್ತಾ ಇತ್ತು. ನನ್ನ ಒಂದು ಟ್ರೋಫಿ ಕೂಡ ಕೊಟ್ಟರು ಅವ್ರ ಕ್ಲಬ್ ಕಡೆಯಿಂದ. ಈ ಟ್ರೋಫಿ ತೊಗೊಂಡೆ ನಾನು 1 ಮಂತ್ಗೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ 3 ಮಂತ್ಸ್ಗೆ ನನ್ನ ವೆಯ್ಟು 12 kg ಡೌನ್ ಆಗಿಬಿಟ್ಟು ಐಡಿಯಲ್ ವೆಯ್ಟಿಗೆ ಬಂದೆ. 60 ವರ್ಷ 70 ವರ್ಷದಲ್ಲೂ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಸೊ ಇವಾಗ ನಿಮಗೆ ವೆಯ್ಟ್ ಲಾಸ್ ಆಗಿದ್ದು ಖುಷಿ ಕೊಡ್ತಾ? ತುಂಬ ಖುಷಿ ಕೊಡ್ತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಈ ಏಜಲ್ಲಿ ಕೂಡ ವೆಯ್ಟ್ ಲಾಸ್ ಆಗ್ಬೋದು, ಆಮೇಲೆ ಫ್ಯಾಟ್ ಕಮ್ಮಿ ಮಾಡ್ಕೊಂಡು ಎನರ್ಜೆಟಿಕ್ ಆಗಿರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಎನರ್ಜೆಟಿಕ್ ಆಗಿ ಫೀಲಿಂಗ್ ತುಂಬ ಚೆನ್ನಾಗಿತ್ತು. ಈ ಟ್ರೋಫಿನ ಅವ್ರ ಕ್ಲಬ್ ಕಡೆಯಿಂದ ನಾನು ತೊಗೊಂಡೆ. ಟೋಟಲ್ ಆಗಿ ಐಡಿಯಲ್ ವೆಯ್ಟ್ ಇದು. ಐಡಿಯಲ್ ವೆಯ್ಟ್ ಟ್ರೋಫಿ ಇದು. ಐಡಿಯಲ್ ವೆಯ್ಟಲ್ಲಿ ಇದ್ದೀನಿ ನಾನು ಇವಾಗ. ಸೊ ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಕಂಟಿನ್ಯೂ ಮಾಡ್ತಾ ಐಡಿಯಲ್ ವೆಯ್ಟ್ನ ಇವಾಗ 8 ತಿಂಗಳಿಂದ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. 3 ಮಂತ್ಸ್ಗೆ ಐಡಿಯಲ್ ವೆಯ್ಟ್ ಬಂದುಬಿಟ್ಟು ಅಲ್ಲಿಂದ 5 ಮಂತ್ಸ್ ಆಯಿತು. ಈಗ ಟೋಟಲ್ 8 ಮಂತ್ಸ್ ಆಯಿತು ನಾನು ಶೇಕ್ ತೊಗೊಳ್ತಾ ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡ್ತಾ ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ಇದಕ್ಕೆ ಕೋಚೇ ಕಾರಣ ಇದಕ್ಕೆ. ಯಾಕಂದರೆ ಅವ್ರ ಗೈಡೆನ್ಸ್ ಇಲ್ಲದೆ ಇದ್ದಿದ್ರೆ ಇದು ಅಚೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬರೀ ಶೇಕ್ ಒಂದೇ ತೊಗೊಂಡ್ರೆ ಆಗ್ತಾ ಇರಲಿಲ್ಲ. ಅವ್ರು ನನ್ನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಿದ್ರು. ಲೈಫ್ ಸ್ಟೈಲ್ ಅಂದರೆ ಊಟ ಮಾಡೋ ರೀತಿ. ಊಟ ಮಾಡ್ತೀವಿ ನಾವು, ಆದರೆ ಅವ್ರು ಮಾಡೋ ರೀತಿ, ಯಾವುದನ್ನು ಫಸ್ಟು ತಿನ್ನಬೇಕು, ಯಾವುದನ್ನು ಆಮೇಲೆ ತಿನ್ನಬೇಕು, ಯಾವ ಟೈಮಲ್ಲಿ ತಿನ್ನಬಾರ್ದು, ನೀರು ಎಷ್ಟು ಕುಡಿಬೇಕು, ನಿದ್ದೆ ಯಾವಾಗ ಎಷ್ಟು ಮಾಡಬೇಕು, ಯಾವಾಗ ನಿದ್ದೆ ಮಾಡಬೇಕು, ರಾತ್ರಿ ನಿದ್ದೆ ಮಾಡೋದು ಇಂಪಾರ್ಟೆಂಟು, ಈ ಥರದ್ದೆಲ್ಲ ಕರೆಕ್ಷನ್ ಮಾಡ್ತಾ ಒಂಥರ ಲೈಫ್ ಸ್ಟೈಲೇ ಚೇಂಜ್ ಆಗಿ ಇದು ರಿಸಲ್ಟ್ ತೊಗೊಳಕ್ಕೆ ತುಂಬ ಈಸಿ ಆಗೋಯ್ತು ನನಗೆ. ಆಮೇಲೆ ಇಲ್ಲೊಂದು ಒಳ್ಳೆ ಕಮ್ಯುನಿಟಿ ಇದೆ, ಈ ಹರ್ಬಲ್ ಲೈಫ್ ಕಮ್ಯುನಿಟಿ. ಈ ಕ್ಲಬ್ ಕೂಡ ಕಮ್ಯುನಿಟಿ ಒಳಗಡೆ ಇದೆ. ಈ ಕಮ್ಯುನಿಟಿನಲ್ಲಿ ಎಲ್ಲ ಥರದ್ದು ಗೈಡೆನ್ಸ್ ಕೂಡ ಸಿಗುತ್ತೆ ನಮಗೆ. ಎಲ್ಲ ನಾವು ಡಿಸ್ಕಸ್ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಅಥವಾ ಕೆಲವ್ರಿಗೆ ವೆಯ್ಟ್ ಗೇನ್ ಮಾಡೋಕ್ಕೆ ಬೇಕಾಗುತ್ತೆ, ಅವರು ಕೂಡ ಇದರಲ್ಲಿ ಬಂದುಬಿಟ್ಟು ಅದು ಬೆನಿಫಿಟ್ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹೆಲ್ತಿ ಡಿಸ್ಕಷನ್ ನಡೀತಾ ಇರುತ್ತೆ. ಆಮೇಲೆ ಸೊ ಇದಕ್ಕಿಂತ ಮುಂಚೆ ನಿಮಗೆ ಪ್ರಾಡಕ್ಟ್ ಸಿಕ್ಕಿತ್ತಾ? ನನಗೆ 2005ನಲ್ಲಿ ಪ್ರಾಡಕ್ಟ್ಸ್ ಒಂದ್ಸರಿ ಇದೇ ಥರ ಸಿಕ್ಕಿತ್ತು. ಆವಾಗ ಏನು ಕೋಚಿಂಗ್ ಇರಲಿಲ್ಲ, ಜಸ್ಟ್ ಪ್ರಾಡಕ್ಟ್ಸ್ ಕೊಟ್ಟರು. ಒಂದು 2-3 ಡೇಸ್ ತೊಗೊಂಡ್ಮೇಲೆ ಅದ್ರದ್ದು ಎಫೆಕ್ಟ್ ಏನಾಯಿತು, ಅದು ಯಾವ ಥರ ಬೇರೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಯಾವುದೂ ಹೇಳ್ಕೊಡ್ಲಿಲ್ಲ. ಅದರಿಂದ ಅದು ಆವಾಗಲೇ ಡಿಸ್ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಏನು ಗೊತ್ತು, ಈಗ ಅವರು ಇದು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಹಳೇದು ತೊಗೊಂಡಿದ್ದು ಜ್ಞಾಪಕ ಇತ್ತಲ್ವ. ಸೊ ಅದರಿಂದ ಅವರು ಕೋಚಿಂಗ್ ಇದೆ, ಇಲ್ಲಿ ಒಳ್ಳೆ ಕಮ್ಯುನಿಟಿ ಇದೆ, ಇದ್ರ ಜೊತೆಗೆ ಲೈಫ್ ಸ್ಟೈಲು ಚೇಂಜ್ ಆದರೆ ಬೇಗ ರಿಸಲ್ಟ್ ತೊಗೋಬೋದು ಅಂತ ಹೇಳಿದ್ಮೇಲೆ
ನನಗೆ ತುಂಬ ನಂಬಿಕೆ ಬಂತು ಅದ್ರ ಮೇಲೆ. ಹೀಗೆ ತಗೊಳ್ತಾ ಈ ಎಲ್ಲ ಪ್ರಾಡಕ್ಟ್ಸ್ ಹರ್ಬಲ್ ಲೈಫ್ದು ತಗೊಳ್ತಾ 8 ತಿಂಗಳಿಂದ ನಾನು ಐಡಿಯಲ್ ವೆಯ್ಟೇ ಮೇಂಟೈನ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ಎನರ್ಜೆಟಿಕ್ ಆಗಿರ್ತೀನಿ. ಯಾವ ರೀತಿ ನಾವು ಲೈಫ್ ಸ್ಟೈಲ್ ಇಟ್ಕೋಬೇಕು, ಯಾವ ರೀತಿ ಫುಡ್ ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದೆಲ್ಲನೂ ಒಂದು ಡೀಟೇಲಾಗಿ ಅವರು ತಿದ್ದುತ್ತಾ ಇರ್ತಾರೆ. ಅದರಿಂದ ನಮಗೆ ಕೋಚ್ ಅವಶ್ಯಕತೆ ಖಂಡಿತ ಇದೆ. ಈ ಫೀಲ್ಡಲ್ಲಿ ನಮಗೆ ಚೂರು ನಾಲೆಡ್ಜ್ ಇರುತ್ತೆ, ಎಲ್ಲ ಕಡೆಯಿಂದನೂ ನಮಗೆ ನ್ಯೂಟ್ರಿಷನ್ ಬಗ್ಗೆ ಅಥವಾ ವೆಲ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ಇರುತ್ತೆ. ಬಟ್ ಈ ಫೀಲ್ಡಲ್ಲಿ ಕೋಚ್ನ ಅಗತ್ಯ ಇದೆ ನಮಗೆ. ಆ ಕೋಚ್ ಅವರು ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡಿದ್ರೆ ಬೇಗ ರಿಸಲ್ಟ್ ತೊಗೋಬೋದು ನಾವು. ಇವಾಗ 63 ಏಜ್ ಅಲ್ವಾ, ನೀವು ಅಂದರೆ ಬರೀ ವೆಯ್ಟ್ ಲಾಸ್ ಒಂದೇ ಇತ್ತಾ ಅಥವಾ ಹೆಲ್ತ್ ಬೆನಿಫಿಟ್ ಏನಾದರೂ ತೊಗೊಂಡ್ರಾ? ಇಲ್ಲ, ಹೆಲ್ತ್ ಬೆನಿಫಿಟ್ ತುಂಬ ಆಗಿದೆ. ವೆಯ್ಟ್ ಲಾಸ್ ಅನ್ನೋದಕ್ಕಿಂತನೂ ಹೆಲ್ತ್ ಬೆನಿಫಿಟ್ ತುಂಬ ಆಗಿದೆ. ನನಗೆ ಕೊಲೆಸ್ಟ್ರಾಲ್ ಇತ್ತು, ಮುಂಚೆ ಚೆಕ್ ಮಾಡಿದಾಗೆಲ್ಲ ಕೊಲೆಸ್ಟ್ರಾಲ್ ಇತ್ತು. ಇದೇನು ಕೊಲೆಸ್ಟ್ರಾಲ್ ಹೋಗೋದಿಲ್ಲ ಅಂದ್ಕೊಂಡಿದ್ದೆ ನಾನು. ಅದು ಟ್ಯಾಬ್ಲೆಟ್ಸ್ ತೊಗೊಂಡಾಗ ಕೊಲೆಸ್ಟ್ರಾಲ್ LDL ಲೆವೆಲ್ಗೆ ಬರ್ತಾಯಿತ್ತು, ಕಮ್ಮಿ ಬರ್ತಾಯಿತ್ತು. ಬಿಟ್ಟ ತಕ್ಷಣವೇ ಹೇಗೇನು ಅಲ್ಲಿಗೆ ಹೋಗ್ತಾಯಿತ್ತು. ಈ ಶೇಕ್ ತೊಗೊಂಡ್ಮೇಲೆ ನೋಡೋಣ ಅಂತ ನಾನು ಮೊನ್ನೆ ಚೆಕ್ ಮಾಡಿದಾಗ ತುಂಬ ಬೆಟರ್ ಆಗೋಗಿದೆ. LDL ಎಲ್ಲ ಕಮ್ಮಿ ಬಂದುಬಿಟ್ಟಿದೆ, HDL ಚೆನ್ನಾಗಿ ಬಂದಿದೆ. ಇದರಿಂದ ಹೆಲ್ತ್ ತುಂಬ ಒಂಥರ ಲೈವ್ಲಿ ಆಗಿದೆ. ಸ್ಕಿನ್ನು ಕೂಡ ಚೆನ್ನಾಗಿ ಆಗ್ತಾ ಇದ್ದೀರಾ? ಸ್ಕಿನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ. ತೊಗೊಳ್ತಾ ನನ್ನ ಸ್ಕಿನ್ನು ಅದು ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಇತ್ತು, ಸ್ವಲ್ಪ ಐ ಕೆಳಗಡೆ ಇದ್ರ ಎಲ್ಲ. ಸೊ ಸ್ಕಿನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಸ್ಕಿನ್ನಲ್ಲಿ, ಥ್ಯಾಂಕ್ಸ್ ಟು ದಿಸ್ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್. ನಮ್ಮ ಕೋಚ್ ಪ್ಲಸ್ ಈ ಕಮ್ಯುನಿಟಿ ಆಮೇಲೆ ಕೋಚು ಇದೆಲ್ಲ ಸಿಸ್ಟಮ್ ಇರೋದ್ರಿಂದ ನಮಗೆ ಬೇಗ ರಿಸಲ್ಟ್ ತೊಗೊಳಕ್ಕೆ ಹೆಲ್ಪ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಸೊ ನೋಡಿದ್ರಲ್ಲ, ಸೊ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಅಷ್ಟೇ. ಸೊ ಪ್ರಾಡಕ್ಟ್ಸ್ ಎಲ್ಲ ಕಡೆ ಸಿಗ್ಬೋದು, ಹಂಗಂತ ನೀವು ಎಲ್ಲಂದ್ರಲ್ಲಿ ತೊಗೊಳೋದಲ್ಲ. ಪ್ರಾಡಕ್ಟು ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟು ಕೋಚು. ಆ ಕೋಚ್ ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಇವಾಗ ಅದಕ್ಕೆ ಲೈವ್ ರಿಸಲ್ಟ್ನ ನಾನು ತೊಗೊಂಡು ಬಂದಿದ್ದೀನಿ. ಈಗ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮನ್ನು ಇವಾಗ ನೀವು ಇಷ್ಟು ರಿಸಲ್ಟ್ ತೊಗೊಂಡ್ಮೇಲೆ ಎಷ್ಟು ಜನ ಬಂದರು ನಿಮ್ಮನ್ನು ನೋಡಿಕೊಂಡು? ನನ್ನ ನೋಡಿಕೊಂಡು ಇವಾಗ ನಂದು ರಿಸಲ್ಟ್ ನೋಡ್ತಾ ಅವ್ರು ಕೇಳೋಕ್ಕೆ ಶುರು ಮಾಡಿದ್ರು, ಸ್ಟ್ರಿಮ್ ಆಗ್ತಾ ಇದೆಯಲ್ಲ, ಒಳ್ಳೆ ಚೆನ್ನಾಗಿ ಕಾಣ್ತಿದೆ, ಏನು ಮಾಡ್ತಿದ್ದೀ ಏನು ಅಂತ. ಸೊ ಅವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅದನ್ನೇ ಹೇಳ್ತಾ ಇದ್ದೆ. ನಾನು ನೋಡಿಕೊಂಡು ಸುಮಾರು ಜನ, ಒಂದು 10-12 ಜನ ಬಂದು, ನಮ್ಮ ಅಕ್ಕಪಕ್ಕದ ಮನೆಯವರು, ನನ್ನ ಫ್ರೆಂಡ್ಸು ಎಲ್ಲರೂ ಬಂದುಬಿಟ್ಟು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಒಳ್ಳೆ ರಿಸಲ್ಟ್ ತೊಗೊಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ತುಂಬ ಖುಷಿ ಆಗ್ತಾಯಿದೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ. ಈ ಕಮ್ಯುನಿಟಿಲಿ ಇರೋದೇ ಒಂದು ತುಂಬ ಖುಷಿ ಅನಿಸ್ತಾ ಇದೆ. ನೋಡಿ, ಇವಾಗ ಇವ್ರು ಹೇಳಿದ್ರಲ್ಲ, ಒಂದು ಇವ್ರನ್ನ ನೋಡ್ಕೊಂಡು ತುಂಬ ಜನ ಇನ್ಸ್ಪೈರ್ ಆಗಿ ಬಂದಿರೋದು. ಅಂದರೆ ಏನು 63 ಏಜಲ್ಲ ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ, ಟಮ್ಮಿ ಹಿಂಗೆ ಆಗಿದ್ದಾರಲ್ಲ, ಚೆನ್ನಾಗಿ ಆಗಿದ್ದಾರಲ್ಲ ಅಂದ್ಬಿಟ್ಟು ಬಂದಿರೋರಲ್ಲಿ ಒಬ್ಬರದ್ದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಒಬ್ಬರು ಇದ್ದಾರೆ, ಬೊಲಿನ್ ಅಂತ. ಸೊ 19 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅವ್ರದ್ದು ಇಂಟರ್ವ್ಯೂ ನಾನು ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ, ಓಕೆನಾ? ಸೊ ಅವರು ಕೂಡ ಅವ್ರದ್ದು ಬ್ಯಾಕ್ಗ್ರೌಂಡ್ ಬಂದು ಸೆಕ್ಯೂರಿಟಿ ಗಾರ್ಡ್. ಒಬ್ಬ ಸೆಕ್ಯೂರಿಟಿ ಗಾರ್ಡು 19 kg ವೆಯ್ಟ್ ಲಾಸ್ ಮಾಡಿದ್ದಾನೆ ಅಂದರೆ ಅದು ಕಾಸ್ಟ್ಲಿ ಪ್ರಾಡಕ್ಟ್. ನೀವು ಹೇಳೋ ಪ್ರಕಾರ ಕಾಸ್ಟ್ಲಿ ಪ್ರಾಡಕ್ಟ್. ಅದನ್ನು ಹೆಂಗೆ ಫಂಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ? ಸೊ ಯಾವ ರೀತಿ ಈಗ ಪರ್ಚೇಸ್ ಮಾಡ್ತೀರಾ? ಈಗ ಒಳ್ಳೊಳ್ಳೆ ಟ್ರೆಂಡ್. ಹೌದು, ಈಗ ಒಳ್ಳೊಳ್ಳೆ ಮುಂಚೆ ಎಲ್ಲ ಒಂದು ಏಜ್ ಆಯ್ತಲ್ಲ, ಇನ್ನೇನು ಏನೋ ಒಂಥರ ಇರೋದು, ಹೇಗಿದ್ರು ನಡೆಯುತ್ತೆ ಅನ್ನೋ ಥರ ಇತ್ತು. ಈಗ ಏನು ಅನ್ಸ್ತದೆ, ಬಾಡಿ ಎಲ್ಲ ಹೆಂಗೆ ಆದಂಗೆ ಒಳ್ಳೆ ಡ್ರೆಸ್ ಹಾಕೊಳ್ಳೋಣ, ಒಳ್ಳೆ ಟ್ರೆಂಡಿ ಡ್ರೆಸ್ಸು ಹಾಕೊಳ್ಳೋಣ. ನೋಡಿ ನಾನು ಹೇಗಿದ್ದೀನಿ ಇವಾಗ, ಈ ಥರ ಹಾಕ್ಕೊಂಡು ಇದೆಲ್ಲ ಹಾಕೊಳ್ಳೋಕ್ಕೆ ಒಳ್ಳೆ ಮಜಾ ಅನಿಸ್ತಾ ಇದೆ. ಒರಿಜಿನಲ್ ಪ್ರಾಡಕ್ಟ್ಸು ಕಂಪ್ನಿಯಿಂದನೇ ಬರುತ್ತೆ, ಕೋಚ್ ಕಡೆಯಿಂದನೇ ತೊಗೋಬೇಕು. ಅದರಿಂದ ನಮ್ಗೆ ಯಾವ ಸೈಡ್ ಎಫೆಕ್ಟ್ ಇರಲ್ಲ, ಎಲ್ಲೂ ನಾವು ಮಿಸ್ಟೇಕ್ ಮಾಡೋ ಚಾನ್ಸ್ ಇರಲ್ಲ. ತುಂಬ ಜನ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ ಎಲ್ಲ ತೊಗೊಳ್ತಾರೆ, ಅವರಿಗೆ ಯಾವ ರೀತಿ? ಅದನ್ನೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಇದರಲ್ಲಿ ಮೆಂಬರ್ ಆಗಿರೋದು ಹರ್ಬಲ್ ಲೈಫು ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನಲ್ಲಿದೆ. ಅದು ಹರ್ಬಲ್ ಲೈಫ್ ಕಂಪ್ನಿಯಿಂದ ಥ್ರೂ ಎ ಕೋಚ್ ಮಾತ್ರ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಅದು ಯಾವ ರೀತಿ ತೊಗೋಬೇಕು ಪರ್ಸನಲೈಸ್ ಮಾಡ್ತಾರೆ ಅವರು. ನಮ್ಮ ಬಾಡಿ ಇದ್ರ ಮೇಲೆ ಪರ್ಸನಲೈಸ್ ಮಾಡ್ತಾರೆ ಅವರು. ನಿಮಗೆ ಯಾವ ಪ್ರಾಡಕ್ಟ್ ಬೇಕು, ಎಷ್ಟು ತೊಗೋಬೇಕು, ಪ್ಲಸ್ ನಾವು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ತಾರೆ. ಸುಮ್ಮನೆ ಪ್ರಾಡಕ್ಟ್ ಅಂದ ತಕ್ಷಣ ರಿಸಲ್ಟ್ ಬರೋದಿಲ್ಲ ಇದರಲ್ಲಿ. ಓಕೆ, ಹಾಯ್ ಫ್ರೆಂಡ್ಸು, ಇಷ್ಟೊತ್ತು ಕೇಳಿಸ್ಕೊಂಡ್ರಿ ರಿಸಲ್ಟ್ ಎಲ್ಲ. ಯಾಕಂದರೆ ಇದೆಲ್ಲ ಲೈವ್ ರಿಸಲ್ಟು. ಯಾಕಂದರೆ ಪ್ರತಿಯೊಬ್ಬರು ನೀವು ತುಂಬ ಟ್ರೈ ಮಾಡ್ತಾನೆ ಇರ್ತೀರ. ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಗೇನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಯೂಟ್ಯೂಬಲ್ಲಿ ಏನೇನೋ ರೆಮಿಡೀಸು ಅದು ಇದು ಎಲ್ಲ ಏನೇನೋ ಮಾಡ್ತಿರ್ತೀರ. ಆದರೆ ಅದಕ್ಕೆಲ್ಲ ಪ್ರೂವ್ ಆಗಿದೆಯಾ, ಅಥವಾ ಅದೆಲ್ಲ ಮಾಡಿ ವೆಯ್ಟ್ ಲಾಸ್ ಆಗಿರೋರು ಇದ್ದಾರಾ, ಅಥವಾ ಅದೆಲ್ಲ ಮಾಡಿ ನಿಮಗೆ ರಿಸಲ್ಟ್ ನೋಡಿದ್ದೀರಾ?
ಅದೆಲ್ಲ ಏನೂ ಗೊತ್ತಿರೋದು. ಬಟ್ ಏನಾದರೂ ಒಂದೊಂದು ಮಾಡ್ತಾನೆ ಇರ್ತಾರೆ. ಬಟ್ ಇವತ್ತು ರಿಸಲ್ಟ್ ಯಾಕೆ ಈ ಥರ ಲೈವ್ ರಿಸಲ್ಟ್ ನಾನು ತೋರಿಸಿದ್ದೀನಿ ಅಂದರೆ ನಿಮ್ಗೆಲ್ಲರಿಗೂ ಅನಿಸ್ಬೇಕು, ಯಾಕಂದರೆ ಹರ್ಬಲೈಫ್ ಶೇಕ್ ಬಂದು ಒರಿಜಿನಲ್ ಪ್ರಾಡಕ್ಟ್ಸು ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ, ಅದು ಒಬ್ಬ ಕೋಚ್ ಇದ್ದರೆ ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತಲೇ ಇವತ್ತು ಲೈವ್ ರಿಸಲ್ಟ್ನ ನಾನು ಮಾಡಿರೋದು. ಎಲ್ಲ ಆ ಥರ 50-50 ಇರುತ್ತೆ. ಅಟ್ಲೀಸ್ಟ್ ನಾನು ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ, ಇವ್ರು ತಗೊಳ್ಳ ಬೇಡವಾ, ಇವ್ರು ಹೇಳೋದು ನಿಜನಾ ಸುಳ್ಳ, ಅಥವಾ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಿದ್ದಾರಾ ಅನ್ನೋದೆಲ್ಲ ಎಷ್ಟೋ ಡೌಟ್ಸ್ಗಳಿರುತ್ತೆ. ಅಥವಾ ನೀವಿನ್ನೂ ಶುರು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀರ, ಕರೆಕ್ಟಾ? ಸೊ ಅದಕ್ಕೆ ಇವತ್ತು ನೋಡಿ ಸ್ಪೆಷಲ್ ರಿಸಲ್ಟ್ನ ನಾನು ಇವತ್ತು ಅವ್ರ ಬಾಯಲ್ಲೇ ಹೇಳಿಸಿದ್ದು. ಯಾಕಂದ್ರೆ ನೀವು ಅಷ್ಟೇ ಎಷ್ಟೊಂದು ಟ್ರೈ ಮಾಡ್ತಿರ್ತೀರ, ಎಷ್ಟೋ ವೀಡಿಯೋಸ್ ಎಲ್ಲ ನೋಡ್ತಿರ್ತೀರ, ಅಥವಾ ಇದೆಲ್ಲ ಏನೇನೋ ಮಾಡ್ತಿರ್ತೀರ. ಆದರೆ ನಿಮ್ಗೊಂದು ನಂಬಿಕೆ ಬರಬೇಕು, ಯಾಕಂದರೆ ಒಂದು ರಿಸಲ್ಟ್ಗೋಸ್ಕರ ನೀವು ಒಂದು ಏನೋ ಆಸೆ ಇಟ್ಕೊಂಡಿರ್ತೀರ, ಅಥವಾ ಒಂದು ಗೋಲ್ ಇಟ್ಕೊಂಡಿರ್ತೀರ, ಒಂದು ಡ್ರೀಮ್ ಮಾಡಿರ್ತೀರ. ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಐಡಿಯಲ್ ವೆಯ್ಟಿಗೆ ಬರಬೇಕು, ಅಥವಾ ನಾನು ಚೆನ್ನಾಗಾಗಬೇಕು, ಅಥವಾ ಹೆಲ್ತ್ ವೈಸ್ ಆಗಿರ್ಬೋದು. ಈವನ್ ಓನ್ಲಿ ವೆಯ್ಟ್ ಲಾಸ್ ಒಂದೇ ಅಲ್ಲ, ಯಾಕಂದರೆ ಅವ್ರಿಗೂ ಇನ್ನು ಹೇಳಿದ್ರಲ್ಲ ಕೊಲೆಸ್ಟ್ರಾಲ್ ಇತ್ತು, ನನಗೆ ನಾರ್ಮಲ್ ಬೆಟರ್ ಆಯಿತು ಅಂತ. ಸೊ ಆ ಥರ ಎಷ್ಟೋ ರಿಸಲ್ಟ್ಸ್ಗಳಿರುತ್ತೆ. ಏಜ್ ಆಗ್ತಾ ಇದ್ದಂಗೆ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆಲ್ಲ ಎಲ್ಲದಕ್ಕೂ ಒಂಥರ ನಾನು ಅಂದ್ಕೊಂಡಿರೋ ಹಂಗೆ ಹರ್ಬಲೈಫ್ ನ್ಯೂಟ್ರಿಷನ್ ಬಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್, ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ವೆಯ್ಟ್ ಲಾಸ್ ಆಗಿರ್ಬೋದು, ಜಾಸ್ತಿ ಇದ್ದರೆ ನಾರ್ಮಲ್ ಬರುತ್ತೆ, ಕಡಿಮೆ ಇದೆ ನಾರ್ಮಲ್ ಆಗಿ ಬರುತ್ತೆ. ಜೊತೆಗೆ ಹೆಲ್ತ್ ವೈಸು ಕೂಡ ಇದು ನ್ಯೂಟ್ರಿಷನ್ ಪ್ರಾಡಕ್ಟ್ ಆಗಿರೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಆದರೆ ಇದ್ರ ಜೊತೆಗೆ ಕೋಚ್ ಇರಬೇಕು. ನನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಅಲ್ಲಿ ನಂಬಿಕೆ ಬಂದರೆ ನಾನು ಶುರು ಮಾಡಬೇಕು, ಅಥವಾ ನಿಮ್ಮಲ್ಲೂ ತುಂಬ ಜನ ಇರ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಬಂಧು ಮಿತ್ರರು ತುಂಬ ಜನ ಇರ್ತೀರ, ಅಥವಾ ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೂ ಪರವಾಗಿಲ್ಲ. ಯಾಕಂದರೆ ಇವಾಗ ನಿಮ್ಗೆ ಯಾರೋ ಗೊತ್ತಿರಲ್ಲ, ಡೈಲಿ ನೋಡ್ತಿರ್ತಾರೆ, ಪಾಪ ಅವರು ಸಫರ್ ಪಡ್ತಾ ಇರ್ತಾರೆ, ಅಂಥವ್ರಿಗೂ ಎಲ್ಪ್ ಮಾಡಿ. ಈ ಥರ ನಂಬರ್ ಕೊಡೋದ್ರಿಂದ, ಅಥವಾ ನನ್ನ ನಂಬರು ಈ ಕೆಳಗಡೆ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಿಮ್ಗೇನ ಕ್ಲಾರಿಫಿಕೇಷನ್ ಇದೆ ಕ್ಲಾರಿಫಿಕೇಷನ್ ತೊಗೊಳ್ಳಿ. ಸಾಕಷ್ಟು ಜನಕ್ಕೆ ಈ ನಂಬರ್ನ ಕೊಟ್ಟು ಚೆನ್ನಾಗಿ ಆಗ್ತೀರ ಅಂತ ಕಳಿಸಿ. ಹಿಂಗೂ ಮಾಡ್ಬೋದು, ಇಲ್ಲ ಈ ವಿಡಿಯೋನ ಶೇರ್ ಮಾಡ್ಬೋದು. ಅವರು ಅಟ್ಲೀಸ್ಟ್ ಆ ವೀಡಿಯೋಸ್ ಎಲ್ಲ ನೋಡಿ ಅವ್ರಿಗೆ ನಂಬಿಕೆ ಬರಬೇಕಲ್ಲ. ನೀವು ಹೇಳಿದ ತಕ್ಷಣ ಎಲ್ಲರೂ ಬರೋಲ್ಲ, ಅದೊಂದು ಖಂಡಿತ. ಈ ವಿಡಿಯೋಸ್ನ ನೀವು ಶೇರ್ ಮಾಡೋದ್ರಿಂದ ಸಾಕಷ್ಟು ಜನ ವೀಡಿಯೋಸ್ ನೋಡ್ತಾರೆ, ನೋಡಿ ಅವ್ರಿಗೆ ಏನೋ ಒಂದು ಅರ್ಥ ಆಗುತ್ತೆ. ಓಕೆ, ನಾನೇನೋ ಮಿಸ್ಟೇಕ್ ಮಾಡಿದೆ ಅವಾಗ, ಅದು ಇವಾಗ ಸೀರಿಯಸ್ ಆಗಿ ಶುರು ಮಾಡೋಣ ಅಂತ ಅನಿಸುತ್ತೆ. ಸೊ ಅದನ್ನು ಸಾಕಷ್ಟು ಜನ ಚೆನ್ನಾಗಿ ಆಗ್ತಾ ಇರ್ತಾರೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಸ್ನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ನ ನೀವು ನೋಡ್ತಾ ಇರ್ಬೋದು. ಜೊತೆಗೆ ಇನ್ನಷ್ಟು ವೀಡಿಯೋಸ್ ಮಾಡೋದಿದೆ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.